ಎಲ್ಲರಿಗೂ ನಮಸ್ಕಾರ ಗುರುವೇ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ ಪ್ರಜ್ವಲ್ ರಿಯಾಕ್ಟ್ಸ್. ಗುರು, ಇವತ್ತು ನಾನು ಬಂದಿರೋದು ಪೆದ್ದಿ ಮೂವಿ ಕಡೆಯಿಂದ ಇನ್ನೊಂದು ಸಾಂಗ್ ಲಾಂಚ್ ಆಗಿದೆ. ನಾನೊಂದು ಎಕ್ಸೈಟಿಂಗ್ ಹಾಕೈತೇನೆ. ಯಾಕೆ ಅಂತಂದ್ರೆ ಇದುವರೆಗೂ ಬಿಟ್ಟಿರೋ ಸಾಂಗ್ಸ್ ಎಲ್ಲ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಈ ಮೂವಿ ಸಾಂಗ್ಸು. ಯಾಕೆ ಅಂತಂದ್ರೆ ಸಾಂಗ್ಸ್ ಇಂದನೇ ಥಿಯೇಟ್ರ್ ಕಡೆಗೆ ಕರ್ಕೊಂಬರ್ಬೋದು ಅಂತ ಅಂದರೆ ಈ ಮೂವಿ ನೋಡಿ ಕಲ್ತ್ಕೋಬೋದು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಆ ರೇಂಜ್ಗೆ AR ರೆಹಮಾನ್ ಅವರು ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ಲಿರಿಕ್ಸು ಕ್ರೇಜಿ ಲೆವೆಲ್ಗೆ ಇದುವರೆಗೂ ನೆಕ್ಸ್ಟ್ ಲೆವೆಲ್ಗೆ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಚಿಕ್ಕಿರಿ ಆಗಲಿ, ಅದನ್ನು ನೆಕ್ಸ್ಟ್ ಬಂದಿರೋ ಸಾಂಗ್ಸ್ ಎಲ್ಲ ಪ್ರತಿಯೊಂದು ಕೂಡ ಮಸ್ತಾಗಿದೆ. ಆ ಮಾಸ್ ಸಾಂಗು ಕೂಡ ಸೈಕಾಗಿತ್ತು. ನನಗೆ ಕನ್ನಡದಲ್ಲಿ ಇದುವರೆಗೂ ಎಲ್ಲದೂ ರಿಯಾಕ್ಷನ್ ಮಾಡಿದ್ದೀನಿ. ಪೆದ್ದಿದ್ದು ಎಲ್ಲ ಸಾಂಗು ಕೂಡ ಸಕ್ಕತ್ತಾಗಿತ್ತು ಕನ್ನಡದಲ್ಲಿ. ಆದರೆ ಫಾರ್ ದಿ ಫಸ್ಟ್ ಟೈಮು ಪೆದ್ದಿ ಮೂವಿ ಸಾಂಗ್ನ ನಾನು ತೆಲುಗಲ್ಲಿ ರಿಯಾಕ್ಷನ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಕನ್ನಡದಲ್ಲಿ ಓಪನ್ ಮಾಡಿ ನೋಡಿದ ತಕ್ಷಣ ಗೊತ್ತಾಗಿದೆ ಏನಪ್ಪ ಅಂತಂದರೆ ಇದ್ರದ್ದು ವಿಡಿಯೋ ಸಾಂಗ್ ಆಗಲಿ ಪ್ರತಿಯೊಂದು ಏನೂ ಬಿಟ್ಟಿಲ್ಲ, ಬರೀ ಸಾಂಗ್ನ ಆ್ಯಡಪ್ ಮಾಡಿಬಿಟ್ಟಿದ್ದಾರೆ. ಈ ಸತಿ ಎಲ್ಲೋ ಮಿಸ್ಟೇಕ್ ಆಗಿರ್ಬೋದು ಅಂತ ಅನಿಸ್ತೈತೆ. ಯಾಕೆ ಅಂತಂದರೆ ಇದುವರೆಗೂ ಬಿಟ್ಟಿರೋ ಸಾಂಗ್ಸ್ ಎಲ್ಲ ಕನ್ನಡ ಲಿರಿಕ್ಸ್ ಆಗಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಪ್ರತಿಯೊಂದು ಚೆನ್ನಾಗಿತ್ತು. ಈ ಸತಿ ಮಿಸ್ಟೇಕ್ ಮಾಡ್ದಂಗೆ ನೆಕ್ಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. 100% ಥಿಯೇಟ್ರಿಕಲಲ್ಲಿ ರಿಲೀಸಲ್ಲಿ 100% ಬೇಗ ರಿಲೀಸ್ ಮಾಡಿ ಅಂತ ಹೇಳ್ತಾ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲ್ಲೇ ಮ್ಯಾಟ್ರಿಗೆ ಹೋಗೋಣ. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. 100% ಇದು ರಾಮ್ ಚರಣ್ ಅವರಿಗೆ ಕಮ್ ಬ್ಯಾಕ್ ಆಗುತ್ತೋ ಇಲ್ವೋ ಲಾಸ್ಟ್ ಸ್ಟಾರ್ಟ್. ಇತಿಹಾಸನಂತೂ ಹೀರೋಯಿನ್ ಬಿಟ್ರೆ ಐಟಮ್ ಡ್ಯಾನ್ಸರ್ ಆಗೋದ್ರಪ್ಪ ನಡುವೆ. బారులుంటాయి బంకులుంటాయి బంగారాలుంటాయి బాధలుంటాయి బాకీలుంటాయి భారాలుంటుంటాయి మనిషన్న బోటికి మామూలే ప్రతి పూట తప్పని పేసిలే అడపా దడపా హిడిసే గడప ఎట్టి పిప్పి పీలే పోతావు తెగ వారానికి వెయ్యి నా కోసం రాయి నెలకోసారైనా నీకెత్తాయి హాయి అరకాసులు తీయి అరవంకి లేయి స్వర్గానికి దారి చూపిద్దాం వచ్చేయి అందం బిందులున్నాయి దాదా ఆలస్యంతో పోతే ఆలస్యం అయిపోదా హల్లో 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 బాబా సీరా సొక్క సిక్కడి పోవాలో అయ్యో వంటే తింటుంటావా ఫోటోకో దాబాకో సరెళ్ళు ముద్ద మింగిరావా ఏ ఇంట్లో కానం సాలంటావా పండక్కో పబ్బంకో ఏట్లోకెళ్ళో మునగిరావా ఇది కూడా అంతేరో ప్రతి వారం సంతేరో అది కూడా ఒగ్గతే పుట్టింది ఇంకెందుకురో హల్లో 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 బాబా సీరా సొక్క సిక్కడి పోవాలో ಎಕ್ಸ್ಪೋಸ್ ಮಾಡೋದು ಬೇರೆ ಏನಾದ್ರು ತೋರಿಸ್ತಾರೋ ಸಾಂಗಲ್ಲಿ. సుఖమిట్టా పోగేసాయి ఇప్పుడే అది వెనకేసాయి ముసలాడి పయ్యాక మురి పెంగా నెవరేసాయి హల్లో 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 బాబా సీరా సొక్క సిక్కడి పోవాడో ఎనర్జీ లెవెల్ క్రేజీ ಇದೆ. వారానికి వెయ్యి నా కోసం దాయి నెలకోసారైనా నీకిత్తాయి హాయి అవకాశలు తీయి అరవంకి లేయి స్వర్గానికి దారి చూపిస్తా వచ్చేయి అందం బిందులున్నాయి దాదా ఆలోచిస్తా పోతే ఆలస్యం అయిపోదా
ಟ್ರಿಬಲ್ ಆರ್ ಅಲ್ಲಿ ಬಿಟ್ಟಿರೋ ಆ ಡ್ಯಾನ್ಸ್ನ ಇಲ್ಲಿಗೆ ತಗೊಂಬಂದವ್ರೆ. ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿರೋದು ಅಂದರೆ ಇವರೇ ಅಂತ ಅನಿಸುತ್ತೆ. ಆ ರೇಂಜಿಗೆ ಯೂಸ್ ಮಾಡ್ಕೊಂಡವ್ರೆ. ಇದರಲ್ಲಿ ನಾನು ಫಸ್ಟ್ನೇದಾಗಿ ಹೇಳೋದೇನಪ್ಪ ಅಂತಂದರೆ, ರಾಮ್ ಚರಣ್ ಅವರು ಅದೇನು ನಾಟು ನಾಟು ಸಾಂಗಿಗೆ ಆಸ್ಕರ್ ಅವಾರ್ಡ್ ಏನು ಬಂತು, ಆ ಸಾಂಗಲ್ಲಿ ಇದ್ದಿದ್ದ ಆ ಫ್ಲೋ, ಆ ಡ್ಯಾನ್ಸ್ನ ಬಿಟ್ಟೇ ಇಲ್ಲ ಅನ್ಸುತ್ತೆ. ಈ ಮೂವಿಲಿ ಕಂಟಿನ್ಯೂಸ್ ಆಗಿ ಕ್ಯಾರಿ ಮಾಡ್ತವ್ರೆ. ಅವರ ಎನರ್ಜಿ ಲೆವೆಲ್ ಮಾತ್ರ ಕ್ರೇಜಿ ಅಂತ ಅನ್ನಿಸ್ತು. ನನಗೆ ಸಖತ್ ಇಷ್ಟ ಆಯಿತು. ಆ ಲಾಸ್ಟ್ ಸಾಂಗಲ್ಲೂ ಕೂಡ ಎನರ್ಜಿ ಲೆವೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್. ಕೊರಿಯೋಗ್ರಾಫರ್ಗಿಂತ ಒಂದು ಕೈ ಮೇಲೆ ಅನ್ನೋ ಥರ ಡ್ಯಾನ್ಸ್ ಆಡಿರೋದು 100%. ಕೊರಿಯೋಗ್ರಾಫರ್ ಅವ್ರು ಹೇಳ್ಕೊಟ್ಟಾದ್ಮೇಲೆ ರಾಮ್ ಚರಣ್ ಅವ್ರು ಮಾಡೋಕ್ಕಾಗೋದು. ಆದರೆ ಸಗದಾಗಿ ಡ್ಯಾನ್ಸ್ ಆಡೋರೆ. ನನಗೆ ಸಖತ್ ಇಷ್ಟ ಆಯಿತು. ಎನರ್ಜಿ ಲೆವೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಒಂದು ನಿಮಿಷನೂ ಎಲ್ಲೂ ಫ್ಲೋ ಕಡಿಮೆ ಆಗೈತೆ ಅಂತಲೇ ಅನಿಸಲ್ಲ, ಆ ರೇಂಜಿಗಿತ್ತು. ಆಮೇಲೆ ಕೊರಿಯೋಗ್ರಫಿ ಚೆನ್ನಾಗೈತೆ ಅನ್ನಿಸ್ತು. ಬರ್ತೀನಿ ಈಗ ಮೇಯ್ನ್ ಮ್ಯಾಟ್ರಿಗೆ. AR ರೆಹಮಾನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಅಲ್ಲೋ ಅದೊಂಥರ ಅಲೋ ಟ್ಯೂನ್ನ ಚೆನ್ನಾಗಿ ಯೂಸ್ ಮಾಡವ್ರೆ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಮೇಯ್ನು ನನಗೆ ಸಖತ್ ಡಿಸಪಾಯಿಂಟ್ ಆಗಿದ್ದು, ಇದುವರೆಗೂ ಪೆದ್ದಿ ಮೂವಿ ಕಡೆಯಿಂದ ಡಿಸಪಾಯಿಂಟ್ ಅವಾಗಿಂದ ಆಗ್ತಿರೋದು ಎಕ್ಸ್ಪೋಸಿಂಗ್. ಅದೇಂತಿ ಎಕ್ಸ್ಪೋಸ್ ಮಾಡ್ತಾಯಿದ್ದೀರಾ, ನನಗಂತೂ ಅರ್ಥನೇ ಆಯ್ತಲ್ಲ ಅಂತ ಅಂದ್ಕೊಳ್ಳಿ. ಆ ಫಿಲಮಲ್ಲಿ ಏನೋ ಎಕ್ಸ್ಪೋಸ್ ಮಾಡಿದ್ರೆ ದೇವರ ಮೂವಿಲಿ, ಈ ಫಿಲಮಲ್ಲೂ ಅದೇ ಥರ ಇರಬೇಕು ಅನ್ನೋದು ಏನು, ಅದು ನನಗಂತೂ ಅರ್ಥನೇ ಆಯ್ತಲ್ಲ ನಿಜವಾಗ್ಲೂ. ಲಾಸ್ಟ್ ಸಾಂಗಲ್ಲೂ ಕೂಡ ಬರೀ ಎಕ್ಸ್ಪೋಸಿಂಗೇ ಇತ್ತು. ಅದ್ರ ಸಾಂಗ್ ಅಲ್ಲ, ಟ್ರೈಲರಲ್ಲಿ ಅದರ ಕಮೆಂಟ್ ಕೂಡ ಬೇಜಾನ್ ಬಂದಿತ್ತು. ಏನು ಗುರು ಈ ರೇಂಜ್ಗೆಲ್ಲ ಹೇಳ್ತೀಯಾ, ಎಕ್ಸ್ಪೋಸಿಂಗ್ ಬಿಟ್ಟು ಇನ್ನೂ ಬೇರೆದೈತೆ ಅಂತ. ಬೇರೆದ್ರ ಬಗ್ಗೆ ನಾನು ಇದರಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಪಾಸಿಟಿವ್ ಬಗ್ಗೆ ಮಾತಾಡಾದ್ಮೇಲೆ ನೆಗೆಟಿವ್ ಬಂದಿರೋದು. ಅದರಲ್ಲೂ ಕೂಡ ಪಾಸಿಟಿವ್ ಹೇಳಾದ್ಮೇಲೆ ನೆಗೆಟಿವ್ ಬರ್ತಿರೋದು. ನೆಗೆಟಿವ್ ಅನ್ನೋದು ಎಲ್ಲರೂ ಕಂಡು ಬಂದರೆ ಅದು ಇದು ಒಂದೇ. ಏಕೆಂತಂದರೆ ಫಿಲಮ್ ತುಂಬ ಚೆನ್ನಾಗಿದ್ದು ಇದು ಒಂದೇ ಒಂದು ನೆಗೆಟಿವ್ ಅನ್ನೋದು ಕುತ್ಕೊಂಡ್ರೆ ತುಂಬ ಅಂದರೆ ತುಂಬ ನಮಗೆ ಅಷ್ಟು ಇಷ್ಟ ಆಗಲ್ಲ. ಯಾಕೆ ಅಂತಂದರೆ ದೇವರ ಮೂವಿಲೇ ನನಗೆ ಆ ಕ್ಯಾರೆಕ್ಟ್ರು ಅಂತ ಏನು ಇಷ್ಟ ಆಗಿರಲಿಲ್ಲ. ಈ ಮೂವಿಲಿ 100% ಇಷ್ಟ ಆಗುತ್ತೆ ಅಂತ 99% ನನಗಂತೂ ಅನ್ನಿಸ್ತಿಲ್ಲ. ಶ್ರುತಿ ಹಾಸನ್ ಅವರು ಈ ನಡುವೆ ಸಾಂಗ್ ಸಗದಾಗ ಆಡವ್ರೆ, ಎಲ್ಲದೂ ಸಗದಾಗೈತೆ. ಡ್ಯಾನ್ಸ್ ಆಡವ್ರೆ. ಅವ್ರ ಸಾಂಗ್ ಈ ನಡುವೆ ಆಡತ್ತೆ ಹೇಳಿ ಸಾಂಗ್ ಆಡವ್ರೆ ಅಂತ ಬಂದ್ಬಿಡ್ತು. ಈಗ ಈ ನಡುವೆ ಜಾಸ್ತಿ ಫಿಲಮಲ್ಲಿ ಅವ್ರು ಐಟಮ್ ಡ್ಯಾನ್ಸರ್ ಆಗೇ ಮಾಡ್ತವ್ರೆ. ಏನಂತಿಕೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಯಾಕೆ ಅಂತಂದರೆ ಸಾಲಾರ್ ಬಿಟ್ಟು ಬೇರೆ ಮೂವೀಸು ನೀವು ಯಾವ್ದಾರು ಇದ್ದರೆ ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ರೀಸೆಂಟ್ ಟೈಮ್ಸಲ್ಲಿ ಅವ್ರದ್ದು ಫಿಲಮ್ಸೇ ಇಲ್ಲ. ಹೀರೋಯಿನ್ ಆಗಿ ಮೊದಲೆಲ್ಲ ನೆಕ್ಸ್ಟ್ ಲೆವೆಲ್ಗೆ ಕೊಡ್ತಾಯಿದ್ರು. ಅದ್ರ ಬಗ್ಗೆ ಜಾನ್ವಿ ಕಪೂರ್ ಅವ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆನೇ ಇಲ್ಲ. ಹೇಳದ್ನಲ್ಲ, ಬರೇ ಎಕ್ಸ್ಪೋಸಿಂಗ್. ಅಟ್ಲೀಸ್ಟ್ ಶ್ರುತಿ ಹಾಸನ್ನಾರು ಒಂದು ರೇಂಜಿಗೆ ಕಮ್ಮಿ ತೋರಿಸೋರೆ ಅಂತ ಹೇಳಬೇಕು. ನಿಮಗೆ ಯಾರನ್ನ ಕಮ್ಮಿ ತೋರಿಸ್ಬೇಕಾಗಿತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ, ನೋಡ್ತಾನೇ ಇದ್ದೀರಾ.